ಡಾಕ್ಟರ್ ಇವರಿಗೆ ಕೊಟ್ಟ ಔಷಧಿ ಜೊತೆಗೆ ಆ ಕಾಮಕಸ್ತೂರಿಯನ್ನು ಬೆರೆಸಿ ಕೊಟ್ಟೆ ಬಿಟ್ಟಳು ಮಹದಾಸೆಯ ಸುರಸುಂದರಿ ರೂಪ. ತಕ್ಕೊಳಪ್ಪ, ಮರುದಿನ ಶುರುವಾಗೇ ಹೋಯಿತು ರವಿಗೆ ತಡೆಯಲಾರದ ಕಾಮಪೀಡೆ. ಅಂದು ಮಧ್ಯಾಹ್ನ ಊಟವಾದ ನಂತರ ಕಾಮಬೆದೆ ಹೆಚ್ಚಾಗಿ ಹಾಸಿಗೆಯಲ್ಲೇ ಹೊರಳಾಡುತ್ತಿದ್ದ ರವಿ ಹತ್ತಿರ ಬಂದು ನಿಂತಳ ಎಸ್ಟೇಟ್ ಓನರ್ ರೂಪ. ತಾನೋ ಮೊದಲೇ ಚಿತ್ತಾಕರ್ಷಕ ಉದ್ರೇಕಕಾರಿ ಪಾರದರ್ಶಕ ನೈಟಿ ಗೌನ್ ತೊಟ್ಟಿದ್ದಾಳೆ. ಅದರ ಅಂಚು ಅವಳ ದುಂಡು ತೊಡೆಗಳ ಅರ್ಧಕ್ಕೂ ಮೇಲೆ ನಿಂತಿದೆ. ಎದೆಯ ಮೇಲೆ ಕಣಿವೆಯಂತ ದೊಗರಿನಲ್ಲಿ ಅವಳ 40 ಗಾತ್ರದ ಚಕ್ಕೋತನೆ ಹಣ್ಣಿನಂತ ಆರೋಗ್ಯಕರ ಸ್ತನಗಳು ಕಂಗೊಳಿಸುತ್ತಿವೆ. ಏನಾಯಿತು ಸಾರ್, ನಾನು ನೋಡ್ತೀನಿ ಎಲ್ಲಿ ಬಿಡಿ ಎಂದು ಹಾಸಿಗೆ ಮೇಲೆ ಪಕ್ಕದಲ್ಲೇ ಸರಿದು ಕುಳಿತ ರೂಪ ಅವರ ಪಂಚೆಯ ಅಂಚನ್ನು ಎತ್ತಿ ಅವರ ಕಂಬದಂತೆ ಹೊಳೆಯುತ್ತಿರುವ ಬಿಸಿ ತುಣ್ಣೆಯನ್ನು ಕಗೆತ್ತಿಕೊಂಡೇ ಬಿಟ್ಟಳು. ಛೇ ಬಿಡಿ, ಇದೆಲ್ಲ ಗಂಡಸರ ಕಷ್ಟ, ನಿಮಗೇಕೆ ಎಂದು ಅವಳ ಕೈಸರಿಸುವ ವ್ಯರ್ಥ ಪ್ರಯತ್ನ ಮಾಡಿದ ರವಿ. ಅವರ ಕಲ್ಲಿನಂತ ಬಲಿಷ್ಠ ತುಣ್ಣೆಯ ರೇಷಿಮೆಯಂತ ಮೇಲ್ಮೈಯನ್ನು ತನ್ನ ಕೈಯಲ್ಲಿ ಆದರದಿಂದ ಸವರಿದ ರೂಪ, ಓಹ್ ಬಿಡಿ, ನಾವಿಬ್ಬರು ಅಡಲ್ಟ್ಸ್ ಅಲ್ವಾ, ಏನೇ ಆದರೂ ಗಂಡಸರ ಈ ಕಷ್ಟಕ್ಕೆ ಹೆಣ್ಣೇ ಕಾರಣ ಮತ್ತು ಅವಳ ಬಳಿಯೇ ಅದಕ್ಕೆ ಪರಿಹಾರವೂ ಇರುವುದು ಎನ್ನುತ್ತಾ, ಅಯ್ಯೋವ್ವ ಪಾಪ, ನಿಮ್ಗೆ ಔಷಧಿ ಎಫೆಕ್ಟ್ ಜಾಸ್ತಿ ಆಗಿ ನಿಮ್ಮ ಸಾಮಾನು ಗಟ್ಟಿಯಾಗಿ ಬಿಟ್ಟಿದೆ. ಪರ್ವಾಗಿಲ್ಲ, ನನಗೆ ಇದೇನು ಹೊಸದಲ್ಲ, ಆದರೆ ಸ್ವಲ್ಪ ವರ್ಷಗಳಿಂದ ಅಭ್ಯಾಸವಿರಲಿಲ್ಲ ಅಷ್ಟೇ. ಬಟ್ ನೀವೇನು ಯೋಚನೆ ಮಾಡ್ಬೇಡಿ, ನಿಮ್ಮ ಶಾಖ ತಣ್ಣಗೆ ಮಾಡುವ ವ್ಯವಸ್ಥೆ ನಾನು ಮಾಡ್ತೀನಿ ನೋಡಿ ಎನ್ನುತ್ತಲೇ ಅವರ ಪಂಚೆ ಕಿತ್ತೆಸೆದು ಸೊಂಟದ ಕೆಳಗೆ ದರ್ಪದಿಂದ ಹೆಡೆಯೆತ್ತಿ ನಿಂತು ಬೀಗುತ್ತಿದ್ದ ಅವರ ಗಂಡುಗಲಿ ತುಣ್ಣೆಯನ್ನು 2 ಕೈಗಳಲ್ಲಿ ತುಂಬಿಕೊಳ್ಳುತ್ತಾ ಅದರೆಡೆಗೆ ಬಗ್ಗಿದಳು. ಉತ್ತೇಜನ ತಡೆಯದ ರವಿಯ ಕೈಗಳು ಸಂಯಮ ತಪ್ಪಿ ಸುಮ್ಮನಿರಲಾರದೆ ಆಕೆಯ ತುಂಬು ಮೊಲೆಗಳ ಕಣಿವೆಗೆ ಕೈಹಚ್ಚಿ ಅವರೆಡನ್ನೂ ನೈಟಿಯಿಂದ ಹೊರತೆಗೆದೇ ಬಿಡುವುದೇ. ಓಹ್ ಲವ್ಲಿ ಬೂಬ್ಸ್ ಎಂದು ನರಳಿದರು ರವಿ ಮನಸಾರೆ ಎಸುಗುತ್ತಾ. ವಂಡರ್ಫುಲ್ ಕಾಕ್. ಅಬ್ಬಬ್ಬ, ನನ್ನ ಚಿತ್ರಜೀವನದ ರಸಿಕ, ರಾತ್ರಿಗಳಲ್ಲಿಯೂ ಯಾರ ಬಳಿಯೂ ಇಷ್ಟು ದೊಡ್ಡ ದಪ್ಪ ಲಿಂಗವನ್ನು ಕಂಡೇ ಇರಲಿಲ್ಲ. ಒಳ್ಳೆ ಪೊಲೀಸ್ ಲಾಠಿಯಂತಿದೆಯಲ್ಲ, ರಕ್ತ ತುಂಬಿ ನರನರಗಳು ಹಿಗ್ಗಿ ಬುಸುಗುಡುತ್ತಿದೆಯಲ್ಲ. ಇಂಥ ಅಮೂಲ್ಯ ವಸ್ತುವನ್ನು ಇಲ್ಲೇ ಇಟ್ಟುಕೊಂಡು ಇಷ್ಟು ದಿನ ವೇಸ್ಟ್ ಮಾಡಿಬಿಟ್ಟೆ. ಪುಚ್ ಸೊರ ಎಂದೆಲ್ಲ ಸದ್ದು ಮಾಡುತ್ತಾ ಅವಳು ಬಾಯಿಟ್ಟು ಅವರ 10 ಇಂಚು ಉದ್ದವಿರಬಹುದಾದ ಸಬಲ ಕಲ್ತುಣ್ಣೆಯನ್ನು ಅಡಿಯಿಂದ ಮುಡಿಯವರೆಗೂ ಚುಂಬಿಸಿ ನೆಕ್ಕತೊಡಗಿದಳು. ಒಂದು ಕೈಯಲ್ಲಿ ಅದರ ತುಂಬು ಕಾಂಡವನ್ನು ಹಿಡಿಯಲಾರದೆ ಹಿಡಿದು ಅತ್ತಿತ್ತ ತೂಗಿಸುತ್ತಾ ಅದರ 2 ಬದಿಯನ್ನು ನಾಲಗೆಯ ತುದಿಯಿಂದ ಹಗುರವಾಗಿ ನೆಕ್ಕುತ್ತಾ ಹಾಗೆ ಅವರ ದಪ್ಪ ಕಾಲ ಜಾಮೂನುಗಳಂತಿದ್ದ ಬೀಜದ ಚೀಲವನ್ನು ತನ್ನ ಮೊನಚಾದ ಕೆಂಪು ಪಾಲಿಶ್ ಬಳಿದ ಉಗುರುಗಳಿಂದ ಕೆರೆದು ಪ್ರಚೋದಿಸುತ್ತಾ ಚೆನ್ನಾಗಿ ಅವರಿಗೆ ತುಣ್ಣೆ ಉಣ್ಣಿಸಿಕೊಳ್ಳುವ ಸುಖ ನೀಡತೊಡಗಿದಳು. ರವಿಯ ಕೈಗಳು ಅವಳ ಅದ್ಭುತ ತುಂಬುಸ್ತನಗಳ ಉದ್ರಿಕ್ತ ತೊಟ್ಟುಗಳನ್ನು ಚಿವುಟಿ ಹಿಂಡಿ ತಾವು ಅವಳ ಕಾಮಾಗ್ನಿಗೆ ಎಣ್ಣೆ ಹೊಯ್ಯುತ್ತಿದ್ದಾರೆ. ಅವಳ ಚೂಪು ಉಗುರುಗಳ ಕೆರೆತಕ್ಕೆ ಅವರ ಸಾಮಾನಿನ ಬುಡದಲ್ಲಿ ಸಹಸ್ರಮಿಂಚುಗಳು ಬಡಿದಂತೆ ಭಾಸವಾಗಿ ಅವರು ದೀರ್ಘುಸಿರು ಬಿಡುತ್ತಾ ತಮ್ಮ ತೊಡೆಗಳ ಮೇಲೆ ಒರಗಿದ್ದ ಅವಳ ನೈಟಿ ಎತ್ತಿ ಆ ಆಕರ್ಷಕ ಮೆಚೂರ್ ಶರೀರವನ್ನು ಬೆತ್ತಲೆ ಮಾಡ ಹೊರಟಿದ್ದಾರೆ. ಸೋರಕ್ ಎಂದು ತನ್ನ ಬೆಚ್ಚನೆಯ ಕುಲುಮೆಯಂತೆ ಬಾಯಿಯ ಬಂಧನದಿಂದ ಅವರ ಲಿಂಗವನ್ನು ಮುಕ್ತಿಗೊಳಿಸಿ ಎದ್ದ ರೂಪ ನಕ್ಕು ಹಿಂಗೆಯಿಂದ ಬಾಯೊರಿಸಿಕೊಳ್ಳುತ್ತಾ, ಓಹು ಅವಸರ ಬೇಡ, ನಾನೇ ಎಲ್ಲ ಬಿಚ್ಚಿ ತೋರಿಸುತ್ತೇನೆ ಆಯಿತಾ ಎಂದು ಕಣ್ಮುಚ್ಚಿ ಕಣ್ತೆಗೆಯುವುದರಲ್ಲಿ ತನ್ನ ಅರೆಬರೆ ನೈಟಿಯನ್ನು ತಲೆಯ ಮೇಲಿಂದೆತ್ತಿ ತೊಪ್ಪನೆ ನೆಲಕ್ಕೆಸೆದು ದಿಗ್ಗನೆ ಬೆತ್ತಲಾಗಿ ನಿಂತಳು. ಸಿನಿಮಾರಂಗದ ಅನುಭವ. ವಾ ನಿಜಕ್ಕೂ ಅಮೃತಶಿಲೆಯಿಂದ ಕಡೆದ ಹಾಲು ಬಿಳುಪಿನ ಬೆಣ್ಣೆ ಸವರಿದ ಬೊಂಬೆಯಂತಿದ್ದಾಳೆ ಮಾಜಿ ಚಿತ್ರತಾರೆ ರೂಪ. ಏನು ಎತ್ತರ, ಎಂಥ ಗಾತ್ರ, ಆ ಮನೋಹರ ಮೈಡೊಂಕು. ಮೊದಲೇ ನಿಗುರಿ ನೆಟ್ಟಗಾಗಿದ್ದ ಅವರ ತುಂಬು ತುಣ್ಣೆ ಅವಳ ಅನುಪಮ ಚೆಲುವಿಗೆ ಸೋತು ಸಲಾಂ ಹಾಕುವಂತೆ ಎಗರಿಬಿತ್ತು. ರವಿ ಕಣ್ಣು ಕೆಕ್ಕರಿಸಿ ನೋಡಿ ಉಗುಳು ನುಂಗುತ್ತಾ ಅವಳ ನುಣುಪಾದ ಮಾಂಸಲ ಸೊಂಟವನ್ನು ಕೈಯಿಂದ ಬಳಸಿ, ಬಾ ಯು ಫೆಂಟಾಸ್ಟಿಕ್ ವುಮನ್ ಎಂದು ಅವಳನ್ನು ಹಾಸಿಗೆ ಮೇಲೆ ಕುಳಿತಲ್ಲೇ ಸೆಳೆದಾಗ ಅವಳು ಬೆಡ್ ಬದಿಗೆ ಬಂದು ನಿಂತಲ್ಲೇ ಅವರನ್ನಪ್ಪಿದ್ದಳು. ಅವಳ ಕೈಗಳು ಅವರ ತಲೆಯನ್ನು ಸೆಳೆಯಲು ಅವರ ಕಾತರದ ಮುಖ ಅವಳ ಸ್ವರ್ಗದಂತ ಸ್ತನುಪರ್ವತಗಳ ಮಧ್ಯೆ ಹುದುಗಿ ಬಿಟ್ಟಿತು. ಅವರ ಕೈಗಳು ಅವಳ ವಿಶಾಲವಾದ ಬಿಳುಪಾದ ಬೆನ್ನು ದುಂಡು ಕಟಿ ಸವರುತ್ತಿರೆ. ಅವರ ಕೈಯಲ್ಲಿ ಅವಳ ಅಗಾಧ ಹಾಲಿನ ಡೈರಿ ನಲುಗುತ್ತಿದೆ. ಅವರ ಬಾಯಿ ಅವಳ ಚೆರ್ರಿ ಹಣ್ಣಿನಂತಿದ್ದ ಮೊಲೆಗಳ ಶಿಖರದ ನಿಪ್ಪಲ್ಗಳನ್ನು ಹಲ್ಲು ಮತ್ತು ನಾಲಗೆಯಿಂದ ಪರಿಪರಿಯಾಗಿ ಪೀಡಿಸುತ್ತಿದೆ. ಅವಳು ಕಾಮೋದ್ವೇಗ ಮೈಯೆಲ್ಲ ಹರಡಿದಂತಾಗಿ ಓಹ್ ಅಮ್ಮಿ ಜ್ಞಾನ್ವನ್ನು ನಾನು ಬಂದೆ ಎಂದು ಮಲಯಾಳದಲ್ಲಿ ಮುಳುಗುತ್ತಾ ಅವರ ತಲೆಯನ್ನು ದೊಡ್ಡ ಎದೆಗೆ ಬಿಗಿಯಾಗಿ ಒತ್ತಿಕೊಳ್ಳುತ್ತಿದ್ದಾಳೆ. ಅವಳ ಕೈಯೊಂದು ಅವರಿಬ್ಬರ ತುಯ್ದಾಡುತ್ತಿದ್ದ ದೇಹಗಳ ಮಧ್ಯೆ ತೂರಿಕೊಂಡು ಅವರ ಕುತುಬ್ ಮಿನಾರಿನಂತೆ ಜಂಬದಿಂದ ನಿಂತಿದ್ದ ಲಿಂಗವನ್ನು ಮತ್ತೆ ಮತ್ತೆ ಸವರಿ ಉತ್ತೇಜಿಸುತ್ತಿರೆ. ರವಿಯ ಕೈಯು ಒಳತೂರಿ ಅವಳ ಚಂದನ ಲೇಪಿತ ಕಂಬಗಳಂತಿದ್ದ ತೊಡೆಗಳ ಮಧ್ಯೆ ಅಡಗಿದ್ದ ಉಬ್ಬಿದ ಸ್ತ್ರೀತ್ವದ ಅಂಗಳದಲ್ಲಿ ಅವಳ ತೇವಗೊಂಡ ಬಿಲವನ್ನು ಕೆದಕುತ್ತಿದೆ.
ಇನ್ನೊಂದು ಕೈಯಿಂದ ಈಗ ಒಮ್ಮೆ ಅವಳ ಸುಗಂಧದ ಭರಿತ ಮೈಯೆಲ್ಲ ಸವರುತ್ತಾ ಆ ಬೆಳ್ಳಿ ಬಿಂದಿಗೆಗಳಂತಿದ್ದ ಅವಳ ಕುಂಡಿಗಳು ಸಿಕ್ಕಾಗ ಕೈ ಕಡಿದಂತಾಗಿ ಚಿಟ್ಫಟ್ ಎಂದು ಲಾತ ಕೊಟ್ಟರು. ಅವಳು ಬೆಚ್ಚಿ ಬಿದ್ದು ಉನ್ಮಾದ ಹೆಚ್ಚಿ ಮುಲುಗಿ ನಡುಗಿದಳು. ಅವಳ ಕ್ಷೀರಸಾಗರದಂಥ ನುಣುಪಾದ ಮೈಮೇಲೆ ಮಿಂಚಿನಂತೆ ಗುಗ್ಗುರು ಗುಳ್ಳೆಗಳು ಮೂಡಿಬಂದವು. ಅಬ್ಬಾ! ಇನ್ನೂ ನನಗಾಗಲ್ಲ ಎಂದು ಅವರನ್ನು ತಳ್ಳಿ ಕಾಮೋನ್ಮತ್ತ ಉದ್ರಿಕ್ತ ದೇವಿಯಂತೆ ಅವರನ್ನು ಎದೆ ತಳ್ಳಿ ಬೆಡ್ ಮೇಲೆ ಬೀಳಿಸಿದ ರೂಪ ನಿಧಾನವಾಗಿ ಅವರ ತೊಡೆಯೇರಿ ಅವರ ಬ್ಯಾಂಡೇಜಿಗೆ ತಗಲಿಯೂ ತಗಲದಂತೆ ತನ್ನ ಸೊಂಟ ತೆರೆದು ತನ್ನ ಕಾತರಿಸುತ್ತಿರುವ ಪ್ರಣಯ ಗುಹೆಗೆ ಅವರ ಕಬ್ಬಿಣದಂಥ ತುಣ್ಣೆಯನ್ನು ಕೈಯಾರೆ ತಿನ್ನಿಸಿಕೊಂಡಳು. ಪರ್ವಾಗಿಲ್ವಾ ಸಾರ್? ಎಂದು ಸಿರಿದ ಚೆಲುವೆ, ನಿಮಗೆ ನೋವೇನು ಆಗ್ತಿಲ್ಲ ತಾನೇ ಪಾಪ? ಹಾ ಎಂದು ಕಳಕಳಿಯಿಂದ ಕೇಳುತ್ತಾ ಏದುಸಿರು ಬಿಡುತ್ತಾ ಅವರ ದಡಿ ತುಣ್ಣೆಯನ್ನು ಸ್ವಲ್ಪವೂ ಬಿಡದೆ ಗುಳುಂ ಎಂದು ತನ್ನ ತುಲ್ಲಾಳದಲ್ಲಿ ಹೂತುಕೊಂಡು ಎದ್ದೆದ್ದು ಬೀಳತೊಡಗಿದಳು ಅವರ ಸೊಂಟದ ಮೇಲೆ. ಓಹೂ ಇಲ್ಲ ರೂಪ, ನನ್ನ ತುಣ್ಣೆಗೆ ನೀವು ದಿನಾ ಇಬ್ಬರೂ ಹೀಗೆ ಕೆಣಕುತ್ತಿದ್ದರೆ ಆಗುತ್ತಿದ್ದ ಕಷ್ಟಕ್ಕಿಂತ ಈ ಕೆದಾಟ ಎಷ್ಟೋ ಹಾಯಿ ಹಗುರ ಮತ್ತು ವಾಸಿ ಎಂದು ಅವಳ ಮತ್ತು ಮಗಳು ಯುವಾಳ ಟೀಸಿಂಗಿಗೆ ತಕ್ಕಂತ ಶಿಕ್ಷೆಯೋ ಎಂಬಂತೆ ಅವಳ ಒದ್ದೆ ಮತ್ತು ಬೆಚ್ಚಗಿನ ಮಲ್ಲು ತುಲ್ಲಿಗೆ ತಮ್ಮ ವೀರ ಕನ್ನಡಿಗ ಕಾಮ್ಖಡ್ಗದಿಂದ ಇರಿದಿರಿದು ಅವಳ ಒದ್ದೆ ಗರ್ಭಕ್ಕೆ ಚಕಾಪ್ ಎಂದು ಗುಮ್ಮತೊಡಗಿದರು. ಈ ಘರ್ಷಣೆಯಿಂದ ರೂಪಾಮೈಯಲ್ಲಿ ಕಾಮದ ವಿದ್ಯುತ್ ತರಂಗಳೆಳುತ್ತಿರಲು ಅವಳು, ಇದೇನು ನೀವು ಇನ್ಸ್ಪೆಕ್ಟರ್, ನಿಮ್ಮ ಮಿಷನ್ ಕಾರ್ಯಾಚರಣೆ ಪೊಲೀಸ್ ಆಪರೇಷನ್ ಮುಗಿಸಿದ ನಂತರ ಮಿಷನ್ ಸಂಭೋಗ ಶುರು ಮಾಡಿಬಿಟ್ರಿ ಎಂದು ಗೇಲಿ ಎಬ್ಬಿಸುತ್ತಾಳೆ. ಅವರ ಮುಖದ ಮುಂದೆ ತೊನೆದಾಡುತ್ತಿರುವ ತನ್ನ 2 ಅದ್ಭುತ ಮೂಲೆಫಲಗಳಿಗೆ ಅವರ ಮೊಗವೊತ್ತಿಕೊಂಡು ಅವರ ತಲೆಗೆ ಮುದ್ದಿಸಿ ತನ್ನ ಕುಣಿದಾಡುವ ವೇಗವನ್ನು ಏರಿಸುತ್ತಾಳೆ. ಅವಳ ತನಿರಸವೆಲ್ಲ ಸರಾಗವಾಗಿ ಅವರ ತುಣ್ಣೆ ನೆನೆಸಿಕೊಂಡು ಕೆಳಗಿಳಿದು ಅವರ ಬಿಗಿಯಾದ ಬಾಸ್ ಮೇಲೆ ಹರಿದು ಅವರಿಗೆ ಕಚ್ಚಗುಳಿಯಿಟ್ಟಂತಾಗುತ್ತಿದೆ. ಅವರ ತಿಕ್ಕಕ್ಕೂ ಹರಿದ ಪ್ರಣಯಾಮೃತ ಅವರ ಹಾಸಿಗೆಗೆ ತೊಟ್ಟಿಕ್ಕಿ ಒದ್ದೆ ಮಾಡುತ್ತಿದೆ. ಕೆಲವು ಹೆಂಗಸರಿಗೆ ತುಲ್ಲು ಬಿಸಿ ಇರುತ್ತದೆ, ಬಿಗಿಯೂ ಇರುತ್ತದೆ, ಆದರೆ ಇಷ್ಟು ಒದ್ದೆಯಾಗಿ ಹರಿಯುವುದಿಲ್ಲ. ಈ ಮಲಯಾಳಿ ಹೆಣ್ಣುಗಳಿಗೆ ತುಲ್ಲಲ್ಲಿ ಸುರಿಯುವುದು ಜಾಸ್ತಿ ಎಂದವರಿಗೆ ಅರಿವಾಗುತ್ತಿದೆ. ಏನು ಯೋಚಿಸುತ್ತಿದ್ದೀರಿ? ಹೇಳಿ ಎನ್ನುತ್ತ ಅವರ ಮುಖವನ್ನೇ ಗಮನಿಸುತ್ತಿದ್ದ ರೂಪ ಅವರ ತುಟಿ ಚುಂಬಿಸಿ ಕೇಳಲು, ರವಿ ಅವಳ ಸುಪಲ ಸೊಂಟವನ್ನು ತಮ್ಮ ಬಾಹುಗಳಲ್ಲಿ ಬಂಧಿಸಿ ಎತ್ತಿಳಿಸಿ ಮಾಡುತ್ತಾ ಕೇಳುತ್ತಾರೆ, ನಮಗೆ ಗಂಡಸರಿಗೆ ಸೆಕ್ಸ್ ಅಂದಾಗ ಬಾಯಲ್ಲಿ ನೀರು ಸುರಿದರೆ ನಿನಗೆ ಅಲ್ಲಿ ನೀರೂರತ್ತಲ್ಲ? ಅವಳ ಸ್ತನಗಳ ಕಂಗಳಂತೆ ಅಗಲವಾಗಿದ್ದ ಕಂದು ವೃತ್ತವನ್ನು ಚುಂಬಿಸುತ್ತಿರುವ ಅವರಿಗೆ ಉತ್ತರಿಸುತ್ತಾಳೆ, ನನಗೆ ಮೊದಲು ಯಾರ ಹತ್ತಿರವೂ ಹೀಗಾಗುತ್ತಿರಲಿಲ್ಲ, ಮೊದಲ ಗಂಡನ ಜೊತೆಗೆ ಕೂಡ. ಓ ಹೂನ್, ನಿಮ್ಮ ದೊಡ್ಡ ಹಾರೆಯಂತ ಲೌಡಾ ನನ್ನನ್ನು ಲವ್ ಮಾಡುತ್ತಿದ್ದರೆ ಹುಚ್ಚುಚ್ಚು ಎಕ್ಸೈಟ್ ಆಗುತ್ತದೆ. ಓಹ್ ಲವ್ಲಿ ಫಕ್ ಸ್ಕ್ರೂವ ಮೇಯಿ ಎನ್ನುತ್ತ ಅವರ 10 ಇಂಚಿನ ಸಾಮಾನನ್ನು ಕರಗಿಸಿ ಜೀರ್ಣಿಸಿಕೊಂಡು ಬಿಡುವಂತೆ ತುಲ್ಲು ಬಿಗಿ ಮಾಡಿ ಉಜ್ಜಿ ಉಜ್ಜಿ ಕೇಯುತ್ತಿದ್ದಾಳೆ, ತಾನೇ ಹಾರಿ ಏರಿ ಬೀಳುತ್ತಾ. ರವಿಗೆ ಈ ತೀವ್ರ ದೆಂಗಾಟದ ನಡುವೆಯೂ ಒಂದು ವಿಷಯ ಅರಿವಾಗುತ್ತಿದೆ. ಇಷ್ಟೆಲ್ಲ ಆದರೂ ಇನ್ನೂ ತಾನು ಬಂದಿಲ್ಲ ಅಂದರೆ ಸ್ಖಲನವೇ ಆಗುತ್ತಿಲ್ಲ, ಇನ್ನೂ ಗಟ್ಟಿಯಾಗೇ ಇದೆ, ಬರುವ ಸೂಚನೆಯೇ ಇಲ್ಲವಲ್ಲ. ಅವರ ಮನವನ್ನು ಓದಿದವಳಂತೆ ತೈ ತಕ್ಕ ಎಂದು ಸಡಗರದಿಂದ ಮುಂದೆ ಕುಣಿಯುತ್ತಿದ್ದ ರೂಪ ಅವರ ಹಣೆ ಚುಂಬಿಸಿ ಉಸುರುತ್ತಾಳೆ. ಹಾಗಾದರೆ ನಾನು ಕೇಳಿದ್ದು ಸುಳ್ಳಲ್ಲ, ಆ ಹರ್ಬಲ್ ವಯಾಗ್ರ ನಿಮ್ಮ ಮೇಲೆ ಎಫೆಕ್ಟ್ ಚೆನ್ನಾಗಿಯೇ ಮಾಡಿದೆ. ಯಾವುದು? ಹಾಗ್ ಎಂದು ಅವಳ ಬೆನ್ನ ಮೇಲೆ ಹರಡಿದ ಕಪ್ಪು ಗುಂಗುರು ಕೂದಲನ್ನು ಜಗ್ಗಿ ಕೇಳುತ್ತಾರೆ ಇನ್ಸ್ಪೆಕ್ಟರ್ ಅಧಿಕಾರವಾಣಿಯಿಂದ. ನಿಮಗೆ ಬೇಗ ಗುಣವಾಗಿ ಪೌರುಷ ಶಕ್ತಿ ಬರಲಿ ಎಂದು ಡಾಕ್ಟರು ಇಂಥ ಒಂದು ಡ್ರಗ್ ಕೊಡಬಹುದು ಎಂದು ಹೇಳಿದ್ದರು. ನಾನದರ ಪೂರ್ಣ ಲಾಭ ಪಡೆದೆ ಎಂದು ಅವರ ಕಿವಿ ಕಡಿಯುತ್ತ ನಕ್ಕು ತಾನೇ ಜೋರಾಗಿ ಭೂಮಿ ಬಾಯಿ ಬಿರಿದಂತೆ ಮೈಯೆಲ್ಲ ಕಂಪಿಸಿ ಸ್ಖಲಿಸಿ ತನ್ನ ಕಾಮಧಾರೆಯನ್ನು ಸುರಿಸಿಯೇ ಬಿಟ್ಟಳು ರೂಪ. ಹಾಗಾಗ್ಯೂ ರವಿ ಇನ್ನೂ ಸ್ಖಲಿಸಿಯೇ ಇರಲಿಲ್ಲ. ಅಷ್ಟರಲ್ಲಿ ಅವರ ಬೆಡ್ರೂಮ್ ಬಾಗಿಲು ಸ್ವಲ್ಪವಾಗಿ ತೆರೆದು ಯುವಾಳ ಮುದ್ದು ಮುಖ ಅದರ ಸಂದಿಯಿಂದ ಇಣುಕಿ ಹಾಕಿತು. ನಾನೂ ಬರಬಹುದಾ ಇನ್ನಾದರೂ, ಅಥವಾ ಎಂದು ಕಾಲಿಟ್ಟಳು ಒಳಗೆ. ಏ ರೂಪ, ಏನಿದೆಲ್ಲ? ಇವಳೇಕೆ ಹೀಗೆಲ್ಲ ಎಂದು ಇನ್ನೂ ಅವಳ ತುಲ್ಲಿನಲ್ಲಿ ಕುಲುಕುತ್ತಲೇ ಗೊಣಗಿದರು ರವಿ. ಅವರಿಂದ ತೃಪ್ತಳಾಗಿ ಎದ್ದ ರೂಪ ತನ್ನ ಮಕರಂದದಿಂದ ಅವರ ಒದ್ದೆಗೊಂಡ ಲಿಂಗವನ್ನು ಬೆಡ್ ಶೀಟಿನಲ್ಲೇ ಒರೆಸುತ್ತಾ ಅದರ ಉದ್ರಿಕ್ತ ಕೆಂಪು ಮೂತಿಯ ಮೇಲೆ ಪುಟ್ಟ ಏಟು ಕೊಟ್ಟು ಅವರಿಗೆ ಉತ್ತರಿಸಿದಳು. ನನ್ನ ಮಗಳಿಗೆ ಸರಿಯಾದ ಪುರುಷ ಸಂಘದ ಅನುಭವವಿಲ್ಲ, ಯಾರೋ ವೀಕ್ ಬಾಯ್ ಫ್ರೆಂಡ್ ಒಬ್ಬ ಅವಳನ್ನು ಹಾಳು ಮಾಡಿ ಅವಳು ತುಂಬಾ ನೊಂದಿದ್ದಾಳೆ. 6 ತಿಂಗಳಿಂದ ಸೆಕ್ಸ್ ಬಗ್ಗೆ ಆಸಕ್ತಿ ಕಳೆದುಕೊಂಡು ಪೆಚ್ಚಾಗಿದ್ದಾಳೆ. ಈಗ ಇಲ್ಲಿ ದೇವರಂತೆ ನೀವು ಬಂದಿದ್ದೀರಾ? ಒಳ್ಳೆ ಆರೋಗ್ಯ, ವಿಪರೀತ ಸೆಕ್ಸ್ ಡ್ರೈವ್ ಇದೆ, ಈಗ ನಿಮಗೆ ಬೆಡ್ ರೆಸ್ಟ್ ಟೈಮ್ ಬೇರೆ, ಆದ್ದರಿಂದ ನನ್ನ ಸಮ್ಮುಖದಲ್ಲೇ ಅವಳಿಗೆ ಎಲ್ಲ ಸರಿಯಾಗಿ ಟ್ರೈನಿಂಗ್ ಮಾಡಿ ಬಿಟ್ರೆ ನನ್ನಷ್ಟು ಸಂತೋಷ ಪಡುವವರು ಯಾರೂ ಇರಲ್ಲ ಅಲ್ವೇನೆ? ಅದ್ಯಾಕೆ ಅಲ್ಲೇ ನಿಂತಿದ್ದೀಯಾ? ಇಲ್ಲಿ ಬಾರೆ ಎಂದು ತಾನೇ ನಾಯಕಿಯಂತೆ ಗರಬಡಿದಂತಿದ್ದ ರವಿಯನ್ನು ಲೆಕ್ಕಿಸದೆ ಯುವಾಳನ್ನು ತಮ್ಮಿಬ್ಬರ ಹತ್ತಿರ ಆಹ್ವಾನಿಸಿದಳು ತಾಯಿ ರೂಪ.
ಬರೇ ಫ್ರಾಕ್ ಹಾಕಿಕೊಂಡು ಆಕರ್ಷಕವಾಗಿ ಕಾಣುತ್ತಿದ್ದ ಯುವ ಅವರಿಬ್ಬರ ನಗ್ನ ಸ್ಥಿತಿಯನ್ನು ಕಂಡು ಬಾಯಿ ಚಪ್ಪರಿಸಿ ನಗುತ್ತಾ, ಹಾಗಾದರೆ ಈ ಕ್ಲಾಸ್ ರೂಮಿಗೆ ಬಂದ ನಾನು ಇಲ್ಲಿನ ಪ್ರಕಾರ ನಿಮ್ಮಂತೆ ಬೆತ್ತಲಾದರೆ ಸರಿ ಅನಿಸುತ್ತೆ ಅಲ್ವಾ? ಎಂದು ಅಮ್ಮನಷ್ಟೇ ಸರಕೆಂದು ತನ್ನ ಬಟ್ಟೆಗಳನ್ನು ಕಿತ್ತೊಗೆಯತೊಡಗಿದಳು. ತೊಡೆ ಮೇಲೆ ಹಗುರವಾಗಿ ಗಾಯ ತಾಗದೆ ಕುಳಿತಿದ್ದ ರೂಪಾತಿಕವನ್ನೇ ಮೃದುವಾಗಿ ಸವರುತ್ತಿದ್ದ ರವಿಗೆ ಅನಿಸುತ್ತದೆ, ಈ ಬಟ್ಟೆ ಬಿಚ್ಚುವುದರಲ್ಲೇನೂ ಇವಳಿಗೆ ಟ್ರೈನಿಂಗ್ ಕೊಡಬೇಕಾದ್ದಿಲ್ಲ.